ನಾನು ಫಸ್ಟ್ ಟೈಮು ಕನಕಪುರ ಬಿಟ್ಟಿರೋ ಎ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಯಾವತ್ತು ವಿಚಾರಿಸಿ ತಗೊಳ್ಳಿ. ಅಂದ್ರೆ ಮುಂಚೆ ಫಸ್ಟ್ ಬಂದಂಗೆ ತಗೋಬೇಡಿ, ಯಾಕಂದ್ರೆ ಒಬ್ಬ ಸಾಧಾರಣ ಅಡುಗೆ ಬಿಟ್ರು ನೋಡ್ದಂಗೆ ಅಪರೂಪ ಬೇಗ ಎದ್ದೆ ಅಂತ ಹೊಟ್ಟೆ ಹಸ್ತಾ ಇತ್ತು. ರೋಡಲ್ಲಿ ಕ್ಯಾಂಟೀನ್ ಹಾಕಿದ್ರು, ಶಿಸ್ತಾಗಿ 2 ಇಡ್ಲಿ ಹೊಡ್ಕೊಂಡು ಹೋದೋ. ಕಾರಣ ಏನಂದ್ರೆ ನಮ್ಮ ಅಕ್ಕಂಗೆ ಪಾಪ ಆಗಿದೆ. ನಮ್ಮ ಡಿಯರ್ ಬಂದಿದ್ದಾರೆ. ಹಿಂಗೆ ಹಾಕ್ತಾರೆ ಮಾರು 5 ಮಾರು ಹಾಕ್ಬಿಟ್ಟು 3 ಮಾರು ಹಿಂಗೇನೋ ಎತ್ಕೊಳಕ್ ಹೋದಂಗೆ ಅದಕ್ಕೆ ಆರ್ತಿಗೂ ನಿಂತ್ಕೊಂಡಿಲ್ಲ. ಹೊರಗಡೆ ಇಷ್ಟು ಜನ ಇದ್ದಿದ್ದ ಜನ ಒಳಗಡೆ ಇಲ್ಲ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಲೈಫಲ್ಲಿ ಫಸ್ಟ್ ಟೈಮ್ ನಾನು 2 ದಿನದ ಪಾಪು ನೋಡಿದ್ದು. ಅರ್ಲಿ ಮಾರ್ನಿಂಗ್ ಬಂದ್ರೆ ಈ ತರ ಎಲ್ಲ ನೋಡಕ್ ಸಾಧ್ಯ, ಯಾಕಂದ್ರೆ ಫುಲ್ ಮೀನ್ಸ್ ಹಂಗಾರೆ ಇವತ್ತು ನಮಗೆ ನೋಡಿ ಸೂರ್ಯ ಮುಳುಗ್ತಿದೆ. ಈ ಮಾದಪ್ಪನ ತರಿಸೋದು ತುಂಬಾ ವರ್ಷದ ಕನಸು ನಮ್ಮ ತಮ್ಮಂದು. ವಾರ್ಡ್ಗೆ ಶಿಫ್ಟ್ ಆಗಿದೆ ಅಂತ ಗೊತ್ತಾಯ್ತು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವತ್ತು ನಮ್ಮ ಅಕ್ಕನ ಪಾಪು ನೋಡಕ್ಕೆ ಹೋಗ್ತಾ ಇದ್ದೀನಿ. ನಂತರ ಹಂಗೆ ನಮ್ಮ ತಮ್ಮನಲ್ಲಿ ದೇವ್ರು ತರಿಸ್ತಿದ್ದಾರೆ. ಸೊ ಆ ಪಾಕೆಟ್ ಬೇರೆ ಹೋಗ್ಬೇಕು ಬೆಳಿಗ್ಗೆ. ಬನ್ನಿ ಇವತ್ತು ದಿನ ಎಲ್ಲ ಏನೇನಿದೆ ನೋಡ್ಕೊಂಡು ಬರೋಣ. ಗೈಸ್, ನಾನು ಫಸ್ಟ್ ಟೈಮು ಕನಕಪುರ ಬಿಟ್ಟಿರೋ ಎ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆದರೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಏನು ಫುಲ್ ಕೋಲ್ಡ್ ಅನಿಸ್ತಿದೆ. ಬಟ್ ಎಲ್ಚನಹಳ್ಳಿಯಿಂದ ಕನಕಪುರಕ್ಕೆ 90 ರೂಪಾಯಿ ಆಗುತ್ತೆ. ನಾನು ಹೋಗ್ಬೇಕಾಗಿರೋದು ದಯಾನಂದ ಹಾಸ್ಪಿಟ್ಲಿಗೆ. ಸೊ ಆ ಎಕ್ಸೈಟ್ಮೆಂಟ್ ಇದ್ದೀನಿ, ಪಾಪ ನೋಡೋ ಎಕ್ಸೈಟ್ಮೆಂಟ್ ಇದ್ದೀನಿ. ಸೊ ಅಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಫೈನಲಿ ಆಸ್ಪತ್ರೆ ಬಂತು. ನಾನು ಈಗ ತಾನೇ ಹೇಳಿದೆ. ಬಟ್ ವಾರ್ಡ್ಗೆ ಶಿಫ್ಟ್ ಆಗಿದೆ ಅಂತ ಗೊತ್ತಾಯ್ತು. ವಾರ್ಡ್ ಎಲ್ಲಿದೆ ಏನೋ ಗೊತ್ತಿಲ್ಲ. ನಮ್ಮ ಬ್ರದರ್ಗೆ ಫೋನ್ ಹಾಕಬೇಕು. ನೋಡೋಣ, ಹಂಗೆ ಹೋಯ್ತಾ ನಮ್ಮ ರಿಲೇಟಿವ್ ಯಾರು ಸಿಗ್ತಾರಾ ಅಂತ ನೋಡೋಣ. ಬಟ್ ಆದರೂ ಆಸ್ಪತ್ರೆ ಅಂತೂ ತುಂಬ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಇದು ನಮ್ಮ ಕನಕಪುರ ಭಾಗದವ್ರಿಗಂತೂ ತುಂಬಾ ಹತ್ರ ಇದೆ. ಏನೇ ಇದ್ರೆ ಎಮರ್ಜೆನ್ಸಿ ಇದ್ರು ಇಲ್ಲಿಗೆ ಡೈರೆಕ್ಟ್ ಆಗಿ ಬರ್ಬೋದು. ಅದೇ ನಮ್ಮ ಭಾಗ್ಯ ಅನ್ಕೋಬಹುದು. ನಿಯರ್ ಬೈ ಇರೋ ಆಸ್ಪತ್ರೆ. ಇಲ್ಲ ಅಂದಿದ್ರೆ ನಾವು ಬೆಂಗಳೂರಿಗೆಲ್ಲ ಬಂದು ಬೆಂಗಳೂರು, ಮೈಸೂರು ಎಲ್ಲೆಲ್ಲೋ ಹೋಗ್ಬೇಕಾಯ್ತು. ಬಟ್ ಇದನ್ನ ಒಂದು ಎಮರ್ಜೆನ್ಸಿ ಆಸ್ಪತ್ರೆ ಅಂದ್ರೆ ತಪ್ಪಲ್ಲ ಅಂತ ಹೇಳ್ಬೋದು. ಅಂದ್ರೆ ಏನ್ರಿ ಅದ್ಭುತ! ಈ ಸಮ್ಮರ್ ಅಲ್ಲೂ ಈ ತರ ಹೂವ ಬೆಳೆದಿದೆ ಅಂದ್ರೆ ವಾಹ್. ನೋಡಿ ಸೂರ್ಯ ಮುಳುಗ್ತಿದೆ. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರು ಅದೇ ತರ ಮುಳುಗುತ್ತೆ. ಮತ್ತೆ ಸೂರ್ಯ ಎಷ್ಟು ಪ್ರಕಾಶವಾಗಿ ಹುಡ್ತಾನೋ ನಮ್ಮ ಲೈಫ್ ಕೂಡ ಅಷ್ಟೇ ಪ್ರಕಾಶವಾಗಿ ರೀಬರ್ನ್ ಆಗಿ ನಾವು ಜೀವನದಲ್ಲಿ ಮುಂದೆ ಬರೋ ತರ ಟೈಮ್ ಬಂದೇ ಬರುತ್ತೆ. ನಾವೀಗ ಲಿಫ್ಟಲ್ಲಿ ಹೋಗ್ತಾ ಇದೀವಿ ಮೇಲಕ್ಕೆ ಪಾಪು ನೋಡಕ್ಕೆ. ನೋಡೋಣ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನಾನಂತೂ. ಇನ್ಕಮ್ ಟ್ಯಾಕ್ಸ್. ಫೈನಲಿ ಪಾಪು ನೋಡ್ಕೊಂಡ್ ಬಂದೆ. ಸಖತ್ ಖುಷಿ ಆಯ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು 2 ದಿನದ ಪಾಪು ನೋಡಿದ್ದು. ನಾನು ಯಾವಾಗೂ ನೋಡಿರಲಿಲ್ಲ. ಅಂದ್ರೆ ನನಗೆ ಒಂಥರ ಭಯ ಆಗೋದು. ಬಟ್ ಈ ಫಸ್ಟ್ ಟೈಮ್ ನಾನು ನೋಡಿರೋದು. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಈಗ ಬರ್ತಿದ್ದಾರೆ ನೋಡಿ, ಅವರೇ ನಮ್ಮ ಅತ್ತೆ. 5 minutes later. ಫೈನಲಿ ಪಾಪು ನೋಡಿಕೊಂಡು ಈಗ ನಾವು ಬಂದಿದ್ದೀವಿ ನಮ್ಮ ಆಂಟಿ ಮನೆಗೆ. ಇವಾಗ ಒಂದು ಮದುವೆ ಇದೆ, ಮದುವೆಗೆ ಹೋಗಬೇಕು. ಬನ್ನಿ ಹೋಗೋಣ. ಜರ್ಗೋ ಸಚಿನ್, ಜರ್ಗೋ. ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಯಾವಾಗಲೂ ಖುಷಿಯಾಗಿರಲಿ ಅಂತ ಹಾರೈಸ್ತೀನಿ. The next day. ಹಾಯ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಹೋಗ್ತಾ ಇದ್ದೀವಿ ಮಾರ್ಕೆಟ್ಗೆ. ನೈಟು ಮದುವೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೈಟ್ ಬೆಂಗಳೂರಿಗೆ 12 ಗಂಟೆ ಆಗಿತ್ತು. ತಿರ್ಗಾ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾನು, ನನ್ನ ತಮ್ಮ. ವಿಶೇಷ ಏನಂದರೆ ಇವತ್ತು ನಮ್ಮ ತಮ್ಮರ ಮನೆಗೆ ಮಾದಪ್ಪನ ಕರೆಸ್ತಿದ್ದಾರೆ. ಸೊ ಆ ಕಾರಣಕ್ಕೆ ನಾವು ಬೆಳಗ್ಗೆ ಹೂವು ತರಕ್ಕೆ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಏನಪ್ಪ ಅಂದರೆ ಇವತ್ತು ಕಂಸಾಳೆ ಆನಂದ್ ಅವರು ಈ ಪ್ರೋಗ್ರಾಮ್ನಲ್ಲಿ ನಡೆಸ್ಕೊಡ್ತಾರಂತೆ. ಅವರು ತುಂಬ ಕೆಲವೊಂದು ಲೀಸ್ಟ್ ಕೊಟ್ಟಿದ್ದಾರೆ, ಅದೊಂದು ಥರಕ್ಕೆ ಹೋಗ್ತಾ ಇದ್ದೀವಿ ನಾವು. ಹೂದ ರೇಟ್ ಬಗ್ಗೆ ಗೊತ್ತಿಲ್ಲ, ನಾವು ಹೋಗೋದೇ ರೇರು. ನೋಡೋಣ ಅವ್ರು ಯಾವುದೋ ಹೂವು ಬರ್ಕೊಟ್ಟಿದ್ದಾರೋ, ನಾವು ಯಾವ ಹೂವು ತರ್ತೀವೋ ಗೊತ್ತಿಲ್ಲ. ಬಟ್ ಸರ್ಚ್ ಮಾಡ್ತೀವಿ, ನೋಡೋಣ ಅದು ಎಷ್ಟರ ಮಟ್ಟಿಗೆ ಪರ್ಚೇಸ್ ಮಾಡ್ತೀವಿ ಹೂವನ ಅಂತ. ಇನ್ನೊಂದೇನೆಂದರೆ ಈ ಮಾದಪ್ಪನ ತರಿಸೋದು ತುಂಬ ವರ್ಷದ ಕನಸು ನಮ್ಮ ತಮ್ಮಂದು. ತುಂಬ ಸತಿ ತರಿಸ್ಬೇಕು ಅಂದಾಗೆಲ್ಲ ಏನೋ ಟೈಮು ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಮತ್ತು ನಾವು ಬ್ಯುಸಿ ಆಗ್ತಿದ್ದೋ, ಇಲ್ಲ ಅವ್ರು ಬ್ಯುಸಿ ಆಗ್ತಿದ್ರು. ಇವಾಗ ಕಾಲ ಕೂಡ ಬಂದೈತೆ. ಈ ಪೂಜೆ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅಪರೂಪ ಬೇಗ ಎದ್ದೆ ಅಂತ ಹೊಟ್ಟೆ ಹಸ್ತಾ ಇತ್ತು. ರೋಡಲ್ಲಿ ಕ್ಯಾಂಟೀನ್ ಹಾಕಿದ್ರು, ಶಿಸ್ತಾಗಿ 2 ಇಡ್ಲಿ ಹೊಡ್ಕೊಂಡು ಹೋದೋ. ಇವಾಗ ಬೈಕ್ ಪಾರ್ಕ್ ಮಾಡಿ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು. ಈ ಟೈಮಲ್ಲೂ ಈ ಲೆವೆಲ್ ಬೈಕ್ ಇದೆ ಅಂದ್ರೆ ಜನ ಏನು ಮಲ್ಗಲ್ವಾ? ಎಲ್ಲಿದ್ದಾರೆ ಅಂತ ಎಲ್ಲ ಇಲ್ಲೇ ಸೇರ್ಕೊಟ್ಟಿದ್ದಾರೆ ಅಂತ ಏನೋ ಗೊತ್ತಾಗ್ತಾ ಇಲ್ಲ.
ನೀವು ಮಾರ್ಕೆಟ್ಗೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಈ ತರ ಎಲ್ಲ ನೋಡಕ್ ಸಾಧ್ಯ. ಯಾಕಂದ್ರೆ ಮಧ್ಯಾಹ್ನದ ಹೊತ್ತು ಈ ತರ ಎಲ್ಲ ಇರಲ್ಲ, ಟ್ರಾಫಿಕ್ ಎಲ್ಲ ವೆಹಿಕಲ್ ಎಲ್ಲ ಓಡಾಡ್ಬೇಕಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಮಾತ್ರನೇ ಈ ತರ ಎಲ್ಲ ಸಾಧ್ಯ. ವೆರೈಟಿ ಹೂವ ನೋಡಿ, ದಿಂಡು ನೋಡ್ತಾ ಇದ್ರಲ್ಲ, ದಿಂಡು ಯಾವ ತರ ಎಲ್ಲ ಇದೆ. ಆದ್ರೆ ನಾವು ಹೋದಾಗ ತುಂಬಾ ರೇಟ್ ಜಾಸ್ತಿ ಇತ್ತು. ಈಗ ಮುಂಚೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ನಾವು ಹೋದಾಗ ತುಂಬಾ ರೇಟ್ ಜಾಸ್ತಿ ಇತ್ತು. ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು, ಯಾಕಂದ್ರೆ ದೇವ್ರಿಗೆ ಮಾಡ್ಲೇಬೇಕು, ಸೊ ಅದಕ್ಕೆ ತಗೊಂಡು. ನಾನು ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವತ್ತು ವಿಚಾರಿಸಿ ತಗೊಳ್ಳಿ. ಅಂದ್ರೆ ಮುಂಚೆ ಫಸ್ಟ್ ಬಂದಂಗೆ ತಗೋಬೇಡಿ, ಯಾಕಂದ್ರೆ ಮುಂದೆ ಇನ್ನೂ ಕಮ್ಮಿಗೆ ಸಿಗ್ಬೋದು. ಸೊ ವಿಚಾರಿಸಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನ್ ನೀವು ನೋಡ್ತಾ ಇರೋ ಪಾರ್ಕಿಂಗು ಮುಂಚೆ ಹಿಂಗಿರ್ಲಿಲ್ಲ, ಈಗ ರೀಸೆಂಟ್ ಆಗಿ ಉದ್ಘಾಟನೆ ಆಗಿದ್ದು. ಮುಂಚೆ ಎಲ್ಲ ನೀವು ನೋಡಿರ್ಬೋದು ಯಾವ ತರ ಇತ್ತು ಅಂತ, ಬಟ್ ಈಗ ಚೆನ್ನಾಗಿ ಮಾಡಿದಾರಂತೆ. ವಿಶೇಷ ಏನಂದ್ರೆ ವೈಫೈ ಕೂಡ ಅಳವಡಿಸಿದಾರಂತೆ. Here it comes. Almost there. ಫೈನಲಿ ಹೂದ್ ಮಾರ್ಕೆಟ್ ಮಧ್ಯೆ ಒಳಗಡೆ ಎಂಟ್ರಿ ಆದೋ. ಬಟ್ ಏನಂದ್ರೆ ಹೊರಗಡೆ ಇಷ್ಟು ಜನ ಇದ್ದಿದ್ದ ಜನ ಒಳಗಡೆ ಇಲ್ಲ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಬಟ್ ಜನ ಕಮ್ಮಿ ಅನ್ಸ್ತು ಒಳಗಡೆ. ನಾನು ರೇರ್ ಆಗಿ ಈ ತರ ಅರ್ಲಿ ಮಾರ್ನಿಂಗ್ ಹೋಗೋದು. ವಿಶೇಷ ಅದೇ ಪೂಜೆ ಮಾಡ್ತಾರ ಅನ್ನೋ ಕಾರಣಕ್ಕೆ ಹೋಗಿದ್ದಷ್ಟೇ. ಇಲ್ಲಾಂದ್ರೆ ಹಬ್ಬದ ಟೈಮಲ್ಲಿ ರೆಗ್ಯುಲರ್ ಹೋಗ್ತೀನಿ. ನಾವು ಬಂದಾಗ ತುಂಬಾ ಕತ್ಲೆ ಇತ್ತು, ಇವಾಗಲೇ ನೋಡಿ ಎಷ್ಟು ಬೆಳಕಾಗಿದೆ. ಫೈನಲಿ ಪರ್ಚೇಸ್ ಎಲ್ಲ ಆಯ್ತು, ಇವಾಗ ಹೊರಡ್ಬೇಕು. ಒಂಬಾಳೆ ಒಂದು ಮಿಸ್ ಆಗಿದೆ, ಅದು ನನ್ನ ತಮ್ಮ ತರಕ್ ಹೋಗಿದ್ದಾನೆ. ನಾನು ಹೋಗಿರ್ತೀನಿ ಬಾ ಅಂತ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಬೈಕ್ ಹತ್ರ. ಫೈನಲಿ ಮಾರ್ಕೆಟ್ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದಿದ್ದೀನಿ. ತುಂಬ ಟಯರ್ಡ್ ಆಗಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ 5 ಗಂಟೆಗೆ ಇದ್ದೆವು. ನೈಟ್ ಬೇರೆ 12 ಗಂಟೆ 1 ಗಂಟೆ ಆಗಿತ್ತು ಫಿಲಮ್ ಮುಗಿಸ್ಕೊಂಡ್ಬಂದು ನನಗಿದು. ಫಸ್ಟು ರೆಸ್ಟ್ ಮಾಡಿಬಿಡೋಣ, ಆಮೇಲೆ ಮಿಕ್ಕಿದ್ದು ನೋಡೋಣ. ಅಷ್ಟೇ. ನಾನು ಮನೆಗೆ ಹೋಗಿ ರೆಸ್ಟ್ ಮಾಡಿ ಬರೋಷ್ಟರಲ್ಲಿ ನಮ್ಮ ತಂಗಿ ಭಾವ ಅವರೆಲ್ಲ ಸೇರಿ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ಅವ್ರು ಕಟ್ಟಿ ರೆಡಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದೇ ಹೂವು ತಂದಿದ್ದು ನಾವು. ಆಲ್ಮೋಸ್ಟ್ ಅವ್ರು ರೆಡಿ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಬಾಕಿ ಇದೆ, ನಾವು ಸೇರಿಸಿ ಸ್ವಲ್ಪ ದೇವ್ರ ಸೇವೆ ಮಾಡೋಣ. ಕಲರ್ ಹಾಕ್ಬಿಟ್ರು, ಅದಕ್ಕೆ ಆರ್ತಿಗೂ ನಿಂತ್ಕೊಂಡಿಲ್ಲ. ಅಲ್ಲಿ ಎದುರುಗಡೆ ನಮ್ಮನೆ ಬರುತ್ತೆ ಕಣ, ಅಲ್ಲಿ ಎದುರುಗಡೆ ಒಂದು ಸಣ್ಣ ಮನೆ ಇದಲ್ಲ, ಅವ್ರು ಕೂಡ ಅಲ್ಲ ಸುಮಾರು ಫೈನಲಿ ಹೂವು ತಂದಿದ್ದೀವಿ. ಹೂವು ತಂದ್ಬಿಟ್ಟು ಎಲ್ಲ ಥರದ್ದು ಕಟ್ಟಿ ನಾವೇ ಕಟ್ ಮಾಡ್ತೀವಿ, ಇನ್ನೊಂದು ಕಟ್ಟಿ ಪೋಣಿಸ್ತಾ ಇದ್ದೀನಿ. ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಇವಳನ್ನ ನಮ್ಮ ತಂಗಿ ಮಾಡು, ನಮ್ಮ ಭಾವ, ನನ್ನ ತಮ್ಮ, ನಮ್ಮ ಆಂಟಿ, ನಮ್ಮ ಅಂಕಲ್ಲು ಎಲ್ಲರೂ ಸೇರಿ ಹೊಂದಾಣಿಕೆಯಿಂದ ಸೇರಿ ಕಟ್ತಾ ಇದ್ದೀವಿ. ಮುಂದೆ ದೇವರೆಲ್ಲ ಬರುತ್ತೆ, ನೋಡೋಣ. ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ. ನಾನು ನೋಡ್ತೀನಿ, ನೀವು ನೋಡೋಣ. ಅಡುಗೆ ಎಲ್ಲ ನಮ್ಮ ಹುಡುಗನೇ ಮಾಡ್ತಾರದು, ನಮ್ಮ ಅಣ್ಣ ತಮ್ಮನೇ ಆಗಬೇಕು. ಬನ್ನಿ ಅವನೇನು ಮಾಡ್ತಿದ್ದಾನೆ ನೋಡ್ಕೊಂಡು ಮಾತಾಡ್ಸ್ಕೊಬರೋಣ. ಅಮ್ಮ ಆರಾಮ, ಚೆನ್ನಾಗಿದ್ಯಾ? ಯಾವಾಗ ಬಂದೆ? ನೈಟೇ ಬಂದ. ಏನು ಹಿಂದೆ ವಹಿಸ್ಕೊಟ್ಟಿದ್ಯಲ್ಲನೂ? ಏನೇನು ಮಾಡ್ತಿದ್ಯಪ್ಪ? ಪಲಾವು, ಅನ್ನ ಸಾಂಬಾರು, ಪಾಯಸ, ಉಪ್ಪಿನಕಾಯಿ. ಹಂಗಾರೆ ಫುಲ್ ಮೀನ್ಸ್ ಹಂಗಾರೆ ಇವತ್ತು ನಮಗೆ ಇವತ್ತು ಎಲ್ಲ ನಿಂದೆ ಇದು ನೋಡಿ, ಎಲ್ಲ ಹಚ್ಕೊಂಡ್ರೆ ಎಲ್ಲ ರೆಡಿ ಮಾಡಿದ್ದಾನೆ. ಎಲ್ಲ ಇದೆಲ್ಲ ರುಬ್ಬಕ್ಕಾ? ರುಬ್ಬೋದಕ್ಕೆ, ಬೆಳ್ಳುಳ್ಳಿ ರುಬ್ಬೋದಕ್ಕೆ. ಓಕೆ. ಕೋಸ್ ಬಂದು ಪಲ್ಯ. ಓಕೆ. ಒಟ್ನಲ್ಲಿ ಇವತ್ತು ಫುಲ್ ಮೀನ್ಸ್ ಅನ್ನಪ್ಪ ನಮಗೆ. ನಮ್ಮ ಮಾದಪ್ಪ ಇನ್ನು ಹೆಚ್ಚಿನ ಅಂದ್ರೆ ಈ ತರ ಏನಂತಾರೆ ಇದಕ್ಕೆ? ನೋಡ್ತಿದ್ರೆ ಒಬ್ಬ ಸಾಧಾರಣ ಅಡುಗೆ ಬಿಟ್ರು ನೋಡ್ದಂಗೆ ಸೂರ್ಯವಂಶ ಡೈಲಾಗ್ ಆ್ಯಡ್ ಮಾಡ್ಬಿಡು ಅದಕ್ಕೆಲ್ಲರೂ. ಇಲ್ಲ ಮಧ್ಯ ಹಾಕೋಣ ನೋಡಿ. ನಾನು ಇವ್ರು ನೋಡ್ತಿದ್ರೆ ಸೂರ್ಯವಂಶ ಡೈಲಾಗ್ ಅಂತ ಹೇಳಿ. ಇಲ್ಲ, ಇವ್ರ ಅಡುಗೆ ನಾವು ತುಂಬ ದಿನ ತಿಂದಿದ್ದೀವಿ, ಚೆನ್ನಾಗಿ ಮಾಡ್ತಾರೆ. ಸಂಜೆ ನೀವು ನೋಡ್ತೀರಂತೆ, ವಿಡಿಯೋ ಎಲ್ಲ ಹಾಕ್ತೀನಿ, ನೋಡೋರಂತೆ. ಏನಂತ ಅದು ಅವ್ನು ಮಾಡ್ತಿದ್ದಾನೆ, ಡಿಸ್ಟರ್ಬ್ ಮಾಡೋದು ಬೇಡ. ಎಲ್ಲ ಆದಮೇಲೆ ಮತ್ತೆ ವೀಡಿಯೋ ಮಾಡೋಣ, ಅವ್ನು ಕೇಳೋಣ, ಅವ್ನ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗೆ ಮಾಡಿದೆ ಏನು ಅಂತ ನಮಗೂ ಸ್ವಲ್ಪ ತಿಳ್ಕೊಳ್ಳೋಣ, ನಾವು ಸ್ವಲ್ಪ ಕಲಿಯೋಣ ಅಂತ ಕೇಳ್ಕೊಂಡು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೋಗೋಣ. ಇವತ್ತು ಮಾದಪ್ಪ ಬರ್ತಾರೆ ಅನ್ನೋ ಕಾರಣಕ್ಕೆ ಬರೀ ಮಾದಪ್ಪನ ಸಾಂಗ್ ಓಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು. ಮಾದಪ್ಪ ಆಲ್ಮೋಸ್ಟ್ ಎಲ್ಲ ಕಟ್ಟಾಗಿತ್ತು. ಅಲ್ಲಿ ನೋಡಿ ನೀವು, ಅಲ್ಲೆಲ್ಲ ಮಾಡ್ತಿದ್ದಾನೆ ಅವನು. ಆಲ್ಮೋಸ್ಟ್ ಕಟ್ಟಾಗಿದೆ. 4 ಆಯ್ತು ಹೋಗೋಣ ಕರೆಕ್ಟಾಗಿ. 4 ಮರ ಆಗುತ್ತಾ? ಇವಾಗ ಏನು ನೀವು ನೋಡ್ತಾ ಇದ್ದೀರ ತೋಮಾಲೆ, ಇದು ನನ್ನ ತಮ್ಮ ಓನಾಗಿ ಪ್ರಿಪೇರ್ ಮಾಡಿದ್ದಾನೆ. ನಿಮಗೂ ಏನಾರು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಕೊಡ್ತೀನಿ, ಇವ್ರಿಗೆ ಸಂಪರ್ಕಿಸಿ ಸಿಗುತ್ತೆ. ಹಂಗೆ ಇವ್ರದ್ದೊಂದು ಇದಿದೆ, ವಿಸಿಟಿಂಗ್ ಬೋರ್ಡ್ ಇದೆ, ಒಂದು ನಿಮಿಷ ತೋರಿಸ್ತೀನಿ. ಶ್ರೀ ಮಲೆಮಹದೇಶ್ವರ ಹೂವಿನ ಅಂಗಡಿ ಅಂತ, ಮತ್ತು ಪೂಜಾ ಸಾಮಗ್ರಿಗಳು. ಚಪ್ಪರ ಹಾಕಿ ಕೊಡಲಾಗುತ್ತೆ. ನಮ್ಮ ಅಂಕಲ್ ಹೇಳ್ತಿದ್ರೆ ಅವರು ಚಪ್ಪರನ್ನು ಹಾಕ್ತಾರಂತೆ.
ಏನೇ ಇದ್ದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲೇ ಇದ್ರು ಬರ್ತಾರೆ. ಸಾಂಬಾರ ಬಳಿಗೆ ಓಕೆ, ಥ್ಯಾಂಕ್ ಯು. ನಮ್ಮ ತಂಗಿ ಏನೋ ಮಾಡ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಳ್ಳೋಣ, ಅದನ್ನು ಮಾತಾಡ್ಸ್ಕೊಂಬರೋಣ. ಏನು ಮಾಡ್ತಿದ್ಯಮ್ಮ? ನಾನು ರಂಗೋಲಿ ಬಿಡ್ಬೇಕು ಅನ್ಕೊಂಡಿದೀವಿ, ನಾನು ನಮ್ಮ ಚಿಕ್ಕಮ್ಮ. ಓಕೆ, ಅದಕ್ಕೆ ಹೂವನ್ನ ಬಿಡಿಸ್ತಾ ಇದೀವಿ. ಇದನ್ನೆಲ್ಲ ಹಾಕ್ತೀರಾ? ಹೂವು ಮೇಲೆ ಹಾಕ್ತೀರಾ? ಹಾ, ಕಲರ್ ಬದಲು ಕಲರ್ ಹೂವು ಹಾಕೋದು. ಓಕೆ, ನೋಡಿ ಏನಂದರೆ ಪೊಲ್ಯೂಷನ್ ಎಲ್ಲ ಇದು ಮಾಡ್ತಿದ್ದಾರೆ. ಊದವ್ರ ಮಗಳಾಗಿ ಒಳ್ಳೆ ಐಡಿಯಾ ಕೊಟ್ಟಿದ್ದಾಳೆ. ನಾಳೆ ದಿನ ನೀವು ಮನೆಗೆ ಬಿಡಿಸ್ಬೇಕಂದ್ರೆ ಈ ಥರ ಹೂವು ತನ್ನಿ, ಕಲರ್ ರಂಗೋಲಿ ಬಿಡಿ. ಏನಂತೀರಾ? ನೋಡಿ, ಅರಳಿ ಹೂ ತರ ಕಲರ್ ಬಿಡಿಸಿದೀನಿ. ಓಕೆ, ಹಂಗ ತುಂಬ ಶ್ರಮ ಪಟ್ಟಿದ್ದೀರಾ ಅನ್ಸುತ್ತೆ. ಇದು ಲಾಸ್ಟ್ ಹೂವನ ಇನ್ನೂ ಇದೆಯಾ ಬಿಡಿಸೋದು? ಇದು ಲಾಸ್ಟ್ ಹೂವು. ಓಕೆ, ಫೈನಲಿ ಕಂಪ್ಲೀಟೆಡ್ ಆಗುತ್ತಂತೆ. ನೋಡೋಣ ರಂಗೋಲಿ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ, ಅದು ವಿಡಿಯೋ ಮಾಡೋಣ, ತೋರಿಸೋಣ. ಓಕೆ, ಏನಣ್ಣ ವಿಶೇಷ, ಏನೇನೋ ಮಾಡ್ತಿದ್ದೀರಾ? ಏನಿಲ್ಲ, ನಮ್ಮ ತಮ್ಮನ ಮನೆಯಲ್ಲಿ ಇದು ಮಾಲೇಶ್ವರ ತರಿಸ್ತಿದ್ದಾರೆ. ಸೊ ಅದೇ ಪ್ರಿಪ್ರೇಷನ್ ನಡೀತಾ ಇದೆ. ಸೋಮವಾರ ಕಟ್ತಾ ಇದ್ದೀನಿ, ಬೆಳಗ್ಗೆಲ್ಲ ಮಾರ್ಕೆಟ್ ಎಲ್ಲ ಹೋಗಿದ್ದು. ಸೊ ಪ್ರಿಪ್ರೇಷನ್ ನಡೀತಾ ಇದೆ, ನಾನು ಸ್ವಲ್ಪ ಭಾಗಿಯಾಗಿದ್ದೀನಿ. ಚೆನ್ನಾಗಿದೆ, ಮಾಡಿ ನೀವೇ ಓನ್ ಆಗ್ತಂದ್ರ ಅಂದ್ರೆ ಹೋಗಿ ನಾನು ನನ್ನ ತಮ್ಮ ಹೋಗಿ ತಂದಿದ್ದೀವಿ. ಬೆಳಿಗ್ಗೆ ಹೋಗಿ 5 ಗಂಟೆಗೆ ಹೋಗಿ ಬಂದಿದ್ದೀವಿ. ನೋಡೋಣ ಮುಂದೆ. ರೈಟ್ ಹೆಂಗಿದೆ? ತುಂಬಾ ದುಬಾರಿ ಆಗಿದೆ. ಏನ್ ನಾವು ಏನಂದ್ರೆ ಅಪೂರ್ವಕ್ಕೆ ಹೋಗೋರೆ ಮಿಕ್ಕ ಆಗ್ಬಿಡ್ತೀವಿ. ಯಾರು ಇರ್ಬೇಕು, ಜೊತೆಗೆ ಯಾರು ಇರ್ಬೇಕು, ವಯಸ್ಸು ಏನಾದ್ರು ನಮ್ಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಯಾಮಾರ್ಸ್ಬಿಡ್ತಾರೆ. ಅದು ನಾವು ಯಾಮಾರ್ಲಿಲ್ಲ. ಅಲ್ಲೇ ಹಿಂಗೆ ಹಾಕ್ತಾರೆ ಮಾರು. 5 ಮಾರು ಹಾಕ್ಬಿಟ್ಟು 3 ಮಾರು ಹಿಂಗೇನೋ ಎತ್ಕೊಳಕ್ ಹೋದಂಗೆ ಚಾಕ್ ಹಿಡ್ಕೊಳಕ್ ಹೋದ ಹಂಗೆ ಬಿಟ್ಟು ಬಿಡ್ತಾರೆ. ಹೌದೌದು, ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ನೋಡಿ ತಾಲಿಕೇಟ್ ಅನ್ನೋದಪ್ಪ, ಮಾರ್ಕೆಟ್ ಹೋಗೋದು ಬೇಡ ಅನ್ನಿಸ್ಬಿಟ್ರೆ ನೋಡಿ ತಗೊಳ್ಳಿ. ಅಲ್ಲಿ ಅವ್ರ ಮನೆ ಸುದ್ದಿನೇ ಅವ್ರ ಗುಂಪು ಸೇರ್ಕೊಬಿಟ್ಟು ಅವ್ರ 4 ಜನ ಬಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇರ್ತಾರೆ. ಇವರು ಮೋಸ ಮಾಡಿಬಿಡ್ತಾರೆ. ಆ ಥರ ಮಾಡಕ್ಕೆ ಹೋಗ್ಬೇಡಿ. ನೀವು ಹೂವು ತಗೊಂಡ್ಮೇಲೆ ಹೂವದ ಕಡೆನೇ ನೋಡಿ, ಅವ್ರನ್ನೇ ನೋಡಿ. ಬ್ಯಾಗ್ ಹಾಕೊಂಡ್ಲು ಏನಾರ ಒಂದ್ಸಲ ಬ್ಯಾಗ್ ಹಾಕಿದ್ರೆ ತಿರ್ಗಾ ಎಷ್ಟಿದತ್ತು ಅಳತೆ ಮಾಡಿಸಿ. ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಬನ್ನಿ ಹಂಗೆ ಹೊರಗಡೆ ಹೋಗಿ ಬರೋಣ. ಹಂಗೆ ಬರ್ತಾ ಅಡುಗೆ ಕಡೆ ಇನ್ನೊಂದು ಸ್ವಲ್ಪ ಗಮನ ಹರಿಸೋಣ. ನಮ್ಮ ಅಣ್ತಮ್ಮ ಏನು ಮಾಡ್ತಾನೆ ನೋಡಿಕೊಂಡು, ಏನೇನು ಕುದೀತೈತೆ ಏನೇನು ಐತೆ ನೋಡ್ಕೊಂಬರೋಣ. ಓ, ನಮ್ಮ ಡಿಯರ್ ಬಂದಿದ್ದಾರೆ. ಹಾಯ್ ಡಿಯರ್, ಹೇಗಿದ್ದೀರಾ? ಎಷ್ಟೊತ್ತಲ್ಲ ನಾನು ಬಂದೆ ನೆನ್ನೆ ಸಂಜೆನೇ ಬಂದಿದ್ದೆ ಒಂದ್ಸತಿ. ಹೇಗೆ ನಡೀತಾ ಇದೆ? ಎಲ್ಲ ಚೆನ್ನಾಗಿ ನಡೀತೈತೆ. ನೀವೀಗ ಬರ್ತಾ ಇದ್ದೀರಾ? ಇಲ್ಲ ಹೊರಗಡೆ ಹೋಗಿದ್ರಾ? ಸ್ವಲ್ಪ ಔಟ್ ಸೈಡ್ ವರ್ಕ್ ಇತ್ತು. ಯಾರ್ಯಾರು ಬಂದಿದ್ದಾರೆ ಗೆಸ್ಟ್ಗಳು? ಬಂದರೆ ಸುಮಾರು ಜನ ಬಂದಿದ್ದಾರೆ. ಬನ್ನಿ ಮಾತಾಡ್ತಾರಂತೆ ನೀವು. ಹಾಯ್ ಎಲ್ಲರಿಗೂ ಈಗ ಬಂದ್ರೆ ಏನದು ದ್ರಾಕ್ಷಿ ಗೋಡಂಬಿ ಖರ್ಜೂರ ಗಾಯ್ಸ್, ನೀವು ನೋಡ್ತಾ ಇರ್ಬೋದು ಪ್ರಿಪ್ರೇಷನ್ ಎಲ್ಲ ಜೋರಾಗಿ ನಡೀತಾ ಇದೆ. ನಮ್ಮ ಆಂಟಿ ಪಾಪು ಕೈಲಿ ಅಮೌಂಟ್ ಹಾಕ್ಸ್ತಿದ್ದಾರೆ. ದೇವ್ರ ಪೂಜೆ ಎಲ್ಲ ಪಾರ್ಟ್ 2 ವೀಡಿಯೋದಲ್ಲಿ ನೋಡ್ಬೋದು. ಸಿಗೋಣ ಪಾರ್ಟ್ 2 ವೀಡಿಯೋದಲ್ಲಿ. ಅಷ್ಟೇ.